ತುಂಗಭದ್ರಾ ಡ್ಯಾಂನಿಂದ 70,000 ಕ್ಯೂಸೆಕ್ ನೀರು ಬಿಡುಗಡೆ. ನದಿಗೆ ನೀರು ಬಿಡುಗಡೆಯನ್ನ ಮಾಡಿದ ಟಿಬಿ ಬೋರ್ಡ್ ಅಧಿಕಾರಿಗಳು. ನೀರು ಬಿಡುಗಡೆಯಿಂದ ಮುಳುಗಡೆಯಾದ ಐತಿಹಾಸಿಕ ಸ್ಮಾರಕಗಳು. ನೀರು ಬಿಡುಗಡೆಯ ಹಿನ್ನೆಲೆಯಲ್ಲಿ ಶ್ರೀ ಕೃಷ್ಣದೇವರಾಯ ಸಮಾಧಿ ಮುಳುಗಡೆ ಆಗಿದೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಆನೆಗೊಂದಿ ಬಳಿ ಇರುವಂತಹ ಸಮಾಧಿ. ನೀರು ಬಿಡುಗಡೆಯಿಂದ ಐತಿಹಾಸಿಕ ಸ್ಮಾರಕಗಳು ಇದೀಗ ಮುಳುಗಡೆ ಆಗಿರುವಂತ ಘಟನೆ. ತುಂಗಭದ್ರಾ ಡ್ಯಾಂನಿಂದ ಸುಮಾರು 70,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ನದಿಗೆ ನೀರು ಬಿಡುಗಡೆ ಮಾಡಿದಂಥ ಟಿಬಿ ಬೋರ್ಡ್ನ ಅಧಿಕಾರಿಗಳು. ನೀರು ಬಿಡುಗಡೆ ಆಗ್ತಾ ಇದ್ದ ಹಾಗೇನೆ ಐತಿಹಾಸಿಕ ಸ್ಮಾರಕಗಳೇ ಮುಳುಗಡೆ ಆಗ್ಬಿಟ್ಟಿದೆ. ಇದು ಅತಿಯಾಗಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಒಳಹರಿವು ಹೊರಹರಿವು ಎಲ್ಲದರ ಹೆಚ್ಚಳ ಆಗ್ತಾ ಇದೆ. ನೀರು ಬಿಡುಗಡೆಗಿಂತ ಮುಂಚಿತವಾಗಿಯೇ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಇದೀಗ ಶ್ರೀಕೃಷ್ಣ ದೇವರಾಯ ಸಮಾಧಿಗೆ ಮುಳುಗಡೆ ಆಗಿದೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಆನೆಗೊಂದಿ ಬಳಿ ಇರುವಂಥ ಸಮಾಧಿ ಕಂಪ್ಲೀಟ್ ಆಗಿ ನೀರಿನಿಂದ ಮುಳುಗಡೆ ಆಗಿ ಹೋಗಿದೆ. ನೀರು ಬಿಟ್ಟಂತ ಹಿನ್ನೆಲೆ ನದಿ ಪಾತ್ರದ ರೈತರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಕೊಪ್ಪಳ ಜಿಲ್ಲೆಯಲ್ಲಿ ನದಿ ಪಾತ್ರದ ರೈತರು ಪರದಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನದಿಯಲ್ಲಿ ಕೊಚ್ಚಿ ಹೋಗ್ತಾ ಇರುವಂತ ಪಂಪ್ ಸೆಟ್ಗಳು, ಕೃಷಿಗಾಗಿ ನದಿಯಲ್ಲಿ ಹಾಕಿದ್ದ ಮೋಟಾರು ಪಂಪ್ ಸೆಟ್ಗಳು, ಪಂಪ್ ಸೆಟ್ಟು ಪೈಪ್ಗಳನ್ನು ತೆರವುಗೊಳಿಸ್ತಾ ಇದ್ದಾರೆ ರೈತರು. ನೀರು ಬಿಟ್ಟಂತ ಹಿನ್ನೆಲೆಯಲ್ಲಿ ಇದೀಗ ರೈತರಿಗೆ ಸಮಸ್ಯೆ ಎದುರಾಗ್ತಾ ಇದೆ. ಸಂಕಷ್ಟ ಪರಿಸ್ಥಿತಿಯನ್ನು ಎದುರಿಸಬೇಕಾದಂಥ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಅಪಾರ ಪ್ರಮಾಣದಲ್ಲಿ ಒಮ್ಮೆಲೆ ನೀರು ಬಂದಂಥ ಹಿನ್ನೆಲೆಯಲ್ಲಿ ಇದೀಗ ಈ ಮೋಟಾರು ಪಂಪ್ ಸೆಟ್ಟು ಇದೆಲ್ಲವೂ ಕೂಡ ಮುಳುಗಡೆ ಆಗ್ತಾ ಇರೋದು, ಕೊಚ್ಕೊಂಡು ಹೋಗ್ತಾ ಇರೋದು, ಹಾನಿ ಆಗ್ತಾ ಇರೋದು, ಈ ಥರದ ಘಟನೆಗಳು ನಡೀತಾ ಇದೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಹೇಗಾದರೂ ಮಾಡಿ ಇದನ್ನೆಲ್ಲ ಉಳಿಸ್ಕೊಂಡ್ರೆ ಸಾಕು ಅನ್ನೋ ಪರಿಸ್ಥಿತಿ. ಜಿಲ್ಲಾಡಳಿತ ಮತ್ತು ಅಧಿಕಾರಿಗಳು ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದ್ರು. ಈ ಥರದೊಂದು ಸಿಚುವೇಶನ್ಸ್ ಇದೆ, ನೀರು ಬಿಡೋದ್ರಿಂದ ಸಮಸ್ಯೆಗಳಾಗತ್ತೆ, ಹಾಗಾಗಿ ಎಚ್ಚರಿಕೆಯನ್ನು ವಹಿಸಿ ಅಂತ. ಏನೇ ಎಚ್ಚರಿಕೆ ವಹಿಸಿದ್ರೂ ನದಿಯಲ್ಲಿ ಇದೀಗ ಪಂಪ್ ಸೆಟ್ಗಳು ಕೊಚ್ಕೊಂಡು ಹೋಗ್ತಾ ಇದೆ. ಪಾಪ ಇಷ್ಟೋ ಸಾಲನ ಸುಲನ ಏನೋ ಮಾಡಿ ಇನ್ವೆಸ್ಟ್ ಮಾಡ್ಕೊಂಡಿರ್ತಾರೆ ಬೆಳೆ ಬೆಳೆಯೋದಕ್ಕೆ ಅಂತ. ಆದರೆ ನೀರಿನಲ್ಲಿ ಹೋಮ ಆಗುತ್ತೆ ಅಂತಂದಾಗ ಯಾರಿಗೆ ತಾನೇ ಬೇಸರ ಆಗಲ್ಲ ಹೇಳಿ. ಶ್ರೀಕೃಷ್ಣ ದೇವರಾಯ ಸಮಾಧಿ ಒಂದು ಕಡೆ ಮುಳುಗಡೆ ಆದರೆ ಇನ್ನೊಂದು ಕಡೆಯಲ್ಲಿ ರೈತರು ಸಂಕಷ್ಟವನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ. ಜಿಲ್ಲಾಡಳಿತ ಮುಂಚಿತವಾಗಿ ತಿಳಿಸಿಬಿಟ್ಟಿತ್ತು. ವಿಪರೀತವಾಗಿ ಮಳೆ ಆಗ್ತಾ ಇದೆ ಬೇರೆ ಬೇರೆ ಭಾಗಗಳಲ್ಲಿ. ಇದರಿಂದ ನೀರಿನ ಹರಿವು ಹೆಚ್ಚಳ ಆಗ್ತಾ ಇದೆ. ಒಂದು ವೇಳೆ ಡ್ಯಾಮ್ನಿಂದ ನೀರು ಬಿಟ್ಟಿದ್ದೇ ಆಗಿದ್ದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಕೆಲವು ಪ್ರದೇಶಗಳು ಮುಳುಗಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ತಿಳಿಸಲಾಗಿತ್ತು. ಅದೇ ರೀತಿಯಾಗಿ ಇದೀಗ ರೈತರಲ್ಲಿ ಸಂಕಷ್ಟದ ಪರಿಸ್ಥಿತಿ. ವಿಪರೀತವಾಗಿ ಮಳೆ ಆದರೂ ಪಾಪ ರೈತರಿಗೆ ಕಷ್ಟ, ಮಳೆ ಆಗಲಿಲ್ಲ ಅಂತಂದ್ರೂ ಕಷ್ಟ. ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಮೋಟಾರು ಪಂಪ್ ಸೆಟ್ ಸೇರಿದಂತೆ ಕೆಲವೊಂದಷ್ಟು ರೈತರಿಗೆ ಸಂಬಂಧಪಟ್ಟಂಥ ಜಮೀನಿನ ಮೇಲೆ ನೀರು ಹರಿಯೋದ್ರಿಂದ ಮುಳುಗಡೆ ಆಗುವಂಥ ಭೀತಿ ಎದುರಾಗ್ಬಿಟ್ಟಿದೆ.